ಈಗ ನಾವು ದುರ್ಗಕ್ಕೆ ಹೋಗ್ತಾ ಇದೀವಿ. ನಾನ್ ಕಾಣ್ತಿಲ್ಲ ಗಾಯ್ಸ್. ಹಿಂದೂ ಮಹಾಗಣಪತಿ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ನಿಮ್ಗೂ ತೋರಿಸ್ತೀನಿ ಹೆಂಗೆ ಕಾರಾಗ ಹೋಗ್ತಾ ಇದೀವಿ ನೋಡ್ರಿ. ನಾನ್ ಕಾಣ್ತಿಲ್ಲ ಗಾಯ್ಸ್. ಗೈಸ್ ನಾವು ಈಗ ಚಿತ್ರದುರ್ಗ ಹಿಂದೂ ಮಹಾಗಣಪತಿಗೆ ಬಂದಿದ್ದೀವಿ ನೋಡಕ್ಕೆ. ತೋರಿಸ್ತೀನಿ ನಿಮಗೂ ಒಂದ್ಸತಿ ಫೋಟೋ ತೆಗಿತೀವಿ. ನಮ್ಮ ಬಾಯ್ಸ್ ಎಲ್ಲ ಗಣೇಶ ನೋಡಕ್ ಬಂದಿದ್ವಿ ಹಿಂದೂ ಮಹಾಗಣಪತಿ ನೋಡಕ್ಕೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ, ನೋಡ್ಕೊಳ್ರಿ. ಅದ್ರಾಗೆ ಚೆನ್ನಾಗಿರುತ್ತೆ. ಮೂರು ಕೊಡ್ರು ಹಿಂದೂ ಮಹಾಗಣಪತಿ ನೋಡ್ಕೊಂಡು ಅಟ್ಟಿ ಚಿನ್ನದ ಅಂಗಡಿ ನೋಡೋಣ ಅಂತ ಹೊರಟ್ವಿ. ಅದೇನೋ ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿನ್ನ ಹೋಗೋ ರೋಡೇ ತುಂಬ ಚೆನ್ನಾಗಿರುತ್ತೆ ಅಂತ. ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ ನೋಡೋದಕ್ಕೆ. ನಮ್ಗಂತೂ ಆಫ್ ರೋಡಿಂಗ್ನಾಗೆ ಕಾರ ಕುತ್ಕೊಂಬಕ್ಕೆ ಆಗ್ತಿಲ್ಲ. ಬೈಕ್ ನಾಗ ಹೆಂಗೆ ಹೋಗ್ತಾವ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಹೋಗ್ತಿರೋ ಗುಡ್ಡ ಹೆಂಗೈತಿ ಅಂದ್ರೆ ಗುಡ್ಡ ಅಲ್ಲ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ರೋಡೇ ನೋಡ್ಬೇಕು ನೀನು. ರೋಡ್ ನೋಡ್ರಿ ಹೆಂಗಿರುತ್ತೆ. ರೋಡ್ ದಾರಿನೇ ಇಷ್ಟ ಆಗುತ್ತೆ. ತೋರಿಸ್ತೀನಿ ನಿಮ್ಗೆ. ಅಚ್ಚ ಕನ್ನಡದಾಗ ಹೊಡಿತೇನೆ. ಆಫ್ ರೋಡಿಂಗ್ ಮಾಡೋರು ಇಲ್ಲಿ ಯಾವ ಬರ್ಬೋದು. ಚೆನ್ನಾಗೈತೆ. ಇಂಡಿಯಾ ಪೂರ್ತಿ ಬರ್ಬೋದು ಆಫ್ ರೋಡಿಂಗ್. ಆಫ್ ರೋಡಿಂಗ್ ಜಾಸ್ತಿ ನಮ್ ಗ್ರೂಪ್ ಕುಲ್ಡ ಅಂತನ ಕುಲ್ಡ ಅದೇನಾ? ಅದೇ ಕಣ್ಣ ಯಾವ ಕಣ್ಣ? ಅದೇ ಕಣ್ಣ ಅದೇ ಕಣ್ಣ ಅದೇ ವಿಕಾಸ್ ಗೌಡ. ನಾನು ಹೇಳ್ತೀನಿ ಗೌಡ ಮುಂದಕ್ಕೆ ಹೋಗ್ತಿರುತ್ತೆ. ದಾಳಿ ತಪ್ಪಿದ ಮಗ ತಪ್ಪಿದ ಗೌಡ. ಯಾವ ತರ ಐತೆ ಅಂದ್ರೆ ಬೈಕ್ ನಾವು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ, ಕಾರ್ ನಾವು ಹೋಗ್ಲಿಕ್ಕೆ ಭಯ ಬರುತ್ತೆ. ನನಗೆ ಅಂತ ಎಕ್ಸ್ಪೆಕ್ಟ್ ಅಂತ ಹೇಳ. ಕಾರ್ತಿಕ್ ಯಾವಾಗ್ಲೂ ಬಾಯಾಗೆ ಇರ್ತವೆ ಫ್ರೆಂಡ್ಸ್. ಕಾರ್ತಿಕ್ ಅವಾಗ ಬಾಯಾಗೆ ಇರ್ತವೆ. ಇಲ್ಲ ಸಾಕ್ ಸೈಡ್ ಅಂದ್ರೆ ಹೋಗುತ್ತೆ ಮೇಲಕ್ಕೆ ಸಾಕ್ ನಿಲ್ಸ. ಇಲ್ಲ ಪಾರ್ಕಿಂಗ್ ಅಂದ್ರೆ ಇಲ್ಲ. ಹಿಂಗ್ ಮಾಡ್ಬೇಕು ನೀನು. ಗೊತ್ತಾಯ್ತು ಯಾರ ರೋಡ್ ಮಾಟ ಮಂಟ್ರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೋಡ ಗೊತ್ತಾಗಿದೀವಿ. ಆಫ್ ರೋಡಿಂಗ್ ಬರ್ಬೇಕಂದ್ರೆ ಇಲ್ಲಿ ಬರ್ರಿ. ಆಫ್ ರೋಡಿಂಗ್ ಹೆಂಗೈತಂದ್ರೆ ಗಾಯ್ಸ್ ಸಕ್ಕತ್ತಾಗೈತೆ. ಯಾರನ್ನ ದುರ್ಗದರು ಇಲ್ಲೇ ಸುತ್ತಮುತ್ತ ಇರೋರು ಎಲ್ಲ ತಾಲೂಕು ಚಿತ್ರದುರ್ಗ, ಚಳ್ಳಕೆರೆ, ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಎಲ್ಲ ಊರವರು ಯಾರ್ಯಾರು ನೋಡಿಲ್ವೋ ಅವರೆಲ್ಲ ಬಂದು ಪ್ಲೇಸ್ ನೋಡ್ಕೊಂಡು ಹೋಗಿ. ಆಫ್ ರೋಡಿಂಗ್ ಮಾಡಕ್ ಮಾತ್ರ ಸಕ್ಕತ್ತಾಗೈತೆ. ಆಫ್ ರೋಡಿಂಗ್ ಮಾಡಕ್ ಮಾತ್ರ ಕಾರಾಗ ಬರ್ಬಾರ್ದು. ನಾವು ಕಾರಾಗ ಬಂದು ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ಬೈಕಾಗಿ ಬರೋದಾದ್ರೆ ಚೆನ್ನಾಗಿರುತ್ತೆ. ರೀಲ್ಸು ಫೋಟೋಶೂಟು ಮಾಡೋದಕ್ಕೆ ಇಲ್ಲಿ ಸಕ್ಕತ್ತಾಗೈತೆ ಪ್ಲೇಸು ನೋಡ್ರಿ. ಯಾವ ಥರ ಐತೆ. ಯಾವ ಚಿಕ್ಕಮಂಗ್ಳೂರು ತಂಡ ಹೆಂಗೆ ಮಾಡ್ತಾರೆ ಇಲ್ಲಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಹುಡುಗರು ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದರು. ಅದಕ್ಕೆ ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ. ಹಂಗೆ ಬರಬೇಕಾದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಕೃಷ್ಣ ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ನೀನು ಬಂದ ಮೇಲೆ ತಾನೇ ಅಮ್ಮ. ಆ ಸಾಂಗು ಇಲ್ಲೇ ಶೂಟ್ ಆಗಿದ್ದು. ಆ ಶೂಟಿಂಗ್ ಪ್ಲೇಸ್ ನೋಡ್ಕೊಂಡು ಹಂಗೆ ಬಂದ್ವಿ. ನೀವೇ ನೋಡ್ರಿ ಹೆಂಗಿದೆ ಶೂಟಿಂಗ್ ಪ್ಲೇಸ್. ಸೊ ಗಾಯ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿ. ಬರಲಾ? ಬಾಯ್. ಅಷ್ಟೇ.